ಸ್ನೇಹಿತರೆ ನಮಸ್ಕಾರ. ನಮ್ಮ ದೇಶದ ನಾವು ಪ್ರಮುಖವಾಗಿ ನೆಮ್ಮದಿಯಿಂದ ಇವತ್ತು ಜೀವಿಸ್ತಾ ಇದ್ದೀವಿ, ಬದುಕು ಕಟ್ಟಿಕೊಂಡಿದ್ದೀವಿ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ದೇಶವನ್ನ ರಾತ್ರಿ ಹಗಲು ಗಟ್ಟಿ ಗುಂಡಿಗೆಯಿಂದ ತಮ್ಮ ಪ್ರಾಣದ ಹಂಗನ್ನೇ ತೊರೆದು ಕಾಯ್ತಾ ಇರುವ ಭಾರತ ಮಾತೆಯ ವೀರಪುತ್ರರು, ನಮ್ಮ ವೀರ ಯೋಧರು. ನಾನಿವತ್ತು ನಮ್ಮ ದೇಶಕ್ಕಾಗಿ ತನ್ನ ಪ್ರಾಣವನ್ನ ಒತ್ತೆ ಇಟ್ಟ ಒಬ್ಬ ವೀರಪುತ್ರನ ಬಗ್ಗೆ ಹೇಳ್ತೀನಿ ಕೇಳಿ. ಈ ಹುಡುಗ ನನ್ನ ಭಾರತ ಮಾತೆ ಎಂದಿಗೂ ಮರೆಯೋ ಹಾಗಿಲ್ಲ. ಅದು ಮೇ ತಿಂಗಳು 1999ರ ವರ್ಷ. ಕಾರ್ಗಿಲ್‌ನ ಕಕಾಪ್ ಪ್ರದೇಶದಲ್ಲಿ ಯಾರೋ ಓಡಾಡ್ತಾ ಇದ್ದಾರೆ ಎಂಬ ಸುದ್ದಿ ಸೈನ್ಯಕ್ಕೆ ಬಂದು ಮುಟ್ಟುತ್ತೆ. ಅಲ್ಲಿನ ಅಧಿಕಾರಿಗಳು ಯಾರು ಎಂದು ಕಾರ್ಯಾಚರಣೆ ಮಾಡ್ಕೊಂಡು ಬನ್ನಿ ಎಂದು ಕ್ಯಾಪ್ಟನ್ ಸೌರಭ್ ಕಾಲಿಯಾ ಮತ್ತು 5ರ ಒಂದು ತಂಡವನ್ನ ಕಳಿಸುತ್ತಾರೆ. ಅಂದ್ರೆ ಇಲ್ಲಿಯ ವಿಶೇಷ ಏನಾಗಿತ್ತು ಅಂತ ಹೇಳಿದ್ರೆ, ಕಾರ್ಗಿಲ್‌ನ ವಿಶೇಷ ಏನಾಗಿತ್ತು ಅಂತ ಹೇಳಿದ್ರೆ, ಪ್ರತಿ ವರ್ಷ ಜಮ್ಮು ಕಾಶ್ಮೀರದಲ್ಲಿ 5 ತಿಂಗಳು ವಿಪರೀತ ಹಿಮದ ಕಾರಣದಿಂದ ನವೆಂಬರ್ ತಿಂಗಳಲ್ಲಿ ಅಲ್ಲಿನ ಬಂಕರ್ಗಳನ್ನು ಖಾಲಿ ಮಾಡಿಕೊಂಡು ಅವರವರು ಅವರವರ ದೇಶಕ್ಕೆ ಹೋಗ್ತಾ ಇದ್ರು. ಭಾರತ ದೇಶ ಖಾಲಿ ಮಾಡಿಕೊಂಡು ಗುಡ್ಡದಿಂದ ಕೆಳಗಿಳಿದಿತ್ತು, ಪಾಕಿಸ್ತಾನ ಖಾಲಿ ಮಾಡಿಕೊಂಡು ಪಾಕಿಸ್ತಾನಕ್ಕೆ ಹೋಗ್ತಿತ್ತು. ಭಾರತ ದೇಶದ ಸೈನಿಕರು ತಮ್ಮ ಬಂಕರ್ಗಳನ್ನು ಖಾಲಿ ಮಾಡಿಕೊಂಡು ಬಂದು ಅದಾಗಲೇ 5 ತಿಂಗಳುಗಳು ಕಳೆದಿತ್ತು. ನುಸುಳುವಿಕೆ ಮಾಹಿತಿ ಬರುತ್ತೆ. ಅದರ ಹಿನ್ನೆಲೆಯಲ್ಲಿ ಸೌರಭ್ ಕಾಲಿಯಾ ಮತ್ತೆ 5ರ ತಂಡ ಅಲ್ಲಿಗೆ ನೋಡ್ಕೊಂಡು ಬರೋಣ ಯಾರಿದ್ದಾರೆ ಅಂತ ಹೇಳಿ ಸ್ವಲ್ಪ ಸಿಡಿಮುದ್ದು ಗುಂಡುಗಳೊಂದಿಗೆ ತೆರಳುತ್ತಾರೆ. ಸಿಡಿಮುದ್ದು ಗುಂಡುಗಳೊಂದಿಗೆ ತೆರಳಿದ ಸೈನಿಕರಿಗೆ ಆಘಾತವೊಂದು ಉಂಟಾಗಿತ್ತು. ಕಾರಣ ಏನಂದ್ರೆ, ಪಾಪಿ ಪಾಕಿಸ್ತಾನದ ಸೈನಿಕರು ನಮ್ಮ ದೇಶದ ಬಂಕರ್ಗಳನ್ನ ವಶಪಡಿಸಿಕೊಂಡಿದ್ರು. ಎರಡು ದೇಶದ ಸೈನಿಕರು ಎದುರು ಬದರಾದ್ರು. ಯುದ್ಧ ನಡೀತು, ಗುಂಡಿನ ಚಕಮಕಿ ನಡೀತು. ತೆಗೆದುಕೊಂಡು ಹೋಗಿದ್ದ ಸ್ವಲ್ಪ ಸಿಡಿಮದ್ದು ಗುಂಡುಗಳು ಖಾಲಿಯಾದವು. ಖಾಲಿಯಾಗುವವರೆಗೆ ಹೋರಾಟ ತೀವ್ರ ಗತಿಯಲ್ಲಿ ನಡೀತು. ಖಾಲಿಯಾದ ಮೇಲೆ ಪಾಪಿ ಪಾಕಿಸ್ತಾನ ನಮ್ಮ ದೇಶದ ಸೈನಿಕರನ್ನ ಸೆರೆ ಹಿಡಿದು ವಶಪಡಿಸಿಕೊಂಡು ತಮ್ಮ ದೇಶಕ್ಕೆ ಹೊರಟೋಯ್ತು. ವಶಪಡಿಸಿಕೊಂಡು ಹೋದ 4 ದಿನ ಯಾವುದೇ ಸುದ್ದಿ ಇರಲಿಲ್ಲ. ಭಾರತ ತನ್ನ ದೇಶದ ಸೈನಿಕರು ಎಲ್ಲಿ ಹೋಗಿದ್ದಾರೆ ಅಂತ ಹೇಳಿ ಆತಂಕದಲ್ಲಿ ನೋಡ್ತಾ ಇತ್ತು. ಅದಾಗಲೇ ಪಾಪಿ ಪಾಕಿಸ್ತಾನದ ರೇಡಿಯೋದಲ್ಲಿ ಭಾರತ ದೇಶದ ಸೈನಿಕರನ್ನ ವಶಪಡಿಸಿಕೊಂಡಿದ್ದೇವೆ ಎನ್ನುವ ವಿಡಿಯೋ ಹರಿದಾಡಿತು. ಸುದ್ದಿ ಬಂದಾಗಲೇ ಗೊತ್ತಾಗಿದ್ದು ನಮ್ಮ ದೇಶದ ಸೈನಿಕರನ್ನ ಪಾಪಿ ಪಾಕಿಸ್ತಾನ ವಶಪಡಿಸಿಕೊಂಡಿದೆ ಅಂತ. ಎಷ್ಟಾದರೂ ಕ್ರೂರಿಗಳ ಮನಸ್ಸಿಗೆ ಕರುಣೆ ಎಲ್ಲಿದೆ ಹೇಳಿ. 22 ದಿನಗಳ ಕಾಲ ಸೌರಭ್ ಕಾಲಿಯ ತಂಡಗಳ ಮೇಲೆ ಚಿತ್ರಹಿಂಸೆಯನ್ನ ನೀಡಿದ್ರು. ಸಿಗರೇಟಿನಿಂದ ಸುಟ್ಟಿದ್ರು, ಕಿವಿಗಳನ್ನ ಬಿಸಿ ರಾಡ್ನಿಂದ ಚುಚ್ಚಿದ್ರು, ಕಣ್ಣುಗಳನ್ನ ಹೊರತೆಗೆದು ವಿಕಾರವಾಗಿ ವಿಕೃತಿ ಮೆರೆದಿದ್ರು. ಕ್ಯಾಪ್ಟನ್ ಸೌರಭ್ ಕಾಲಿಯಾ ವೀರ ಮರಣ ಹೊಂದುವ ಹೊತ್ತಿಗೆ ಕೇವಲ 22 ವರ್ಷ ಆಗಿತ್ತು. ಕ್ಯಾಪ್ಟನ್ ಸೌರಭ್ ಕಾಲಿಯಾ 29 ಜೂನ್ 1976 ಹಿಮಾಚಲ್ ಪ್ರದೇಶದ ಪಾಲಂಪುರ್ ಜಿಲ್ಲೆಯ ಅಮೃತಸರದಲ್ಲಿ ಜನಿಸಿದ್ರು. ತಂದೆ ಡಾಕ್ಟರ್ NK ಕಾಲಿಯಾ, ತಾಯಿ ವಿಜಯ ಕಾಲಿಯಾ ಅವರು ಹುತಾತ್ಮರಾಗಿ ಇಂದಿಗೆ ಅಂದಾಜು 26-27 ವರ್ಷ ಕಳಿತು. ಈಗಲೂ ಆ ವೀರಪುತ್ರನಿಗಾಗಿ ಭಾರತ ಮಾತೆ ಕಂಬನಿ ಮಿಡಿಯುತ್ತದೆ. ಸೈನಿಕರು ಈ ದೇಶದ ಆಸ್ತಿ, ಈ ದೇಶದ ಬೆನ್ನೆಲುಬು. ನಮಸ್ಕಾರ.